ಸೊ ಹಾಯ್ ಗೈಸ್, ನಾವು ಇವತ್ತು ಹೊರಟಿದ್ದೀವಿ. ನಮಗೆ ಬೇಕಾಗಿರೋ ರೇಷನ್ನು ಮತ್ತು ಬಕೆಟ್ ಇಲ್ಲ, ವಾಶ್ರೂಮ್ ಬಕೆಟು, ಮ್ಯಾಟು ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ನಮ್ಮ ಅಕಾಮಿಡೇಷನಿಂದ ನನ್ನ ಫ್ರೆಂಡ್ಸ್ ಎಲ್ಲ ರೆಕಮೆಂಡ್ ಮಾಡಿದ್ದು K-Mart ಅಂತ. ಸೊ ಇಲ್ಲಿಂದೊಂದು 500 ಮೀಟರ್ಸ್ ಇದೆ, ನೋಡೋಣ ಅಲ್ಲಿ ಹೋಗಿ ಏನೇನು ಸಿಗುತ್ತೆ, ಏನು ಪ್ರೈಸ್ ಇದೆ ಅಂತೆಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ತಾಯಿದ್ದೀವಿ ವಾಕಿಂಗಲ್ಲಿ. ಸೊ K-Mart ಹತ್ರ ಬಂದ್ವಿ. ಮ್ಯಾಪ್ ಏನು ತೋರಿಸ್ತೋ ಅದೇ ಥರ ವಾಕಲ್ಲಿ, ಬಟ್ ಇಲ್ಲಿ ಸೈನ್ ಬೋರ್ಡ್ ಹಾಕಿದ್ದಾರೆ, ಲೈಕ್ ನ್ಯೂ ಶಾಪ್ ಓಪನ್ ಆಗಿದೆ, ಸೊ ಯು ಕ್ಯಾನ್ ಜಸ್ಟ್ ಶಾಪ್ ದೇರ್ ಅಂತ. ಜಸ್ಟ್ ಹತ್ರನೇ ಇದೆ, ಲೈಕ್ 20-30 ಮೀಟರ್ಸ್ ಫಾರ್ ಫ್ರಮ್ ದ ಶಾಪ್ ಶೋನ್ಡ್ ಇನ್ ಮ್ಯಾಪಲ್ಲಿ. ಬನ್ನಿ ಹೋಗೋಣ, ನೋಡೋಣ ಏನೇನಿದೆ K-Martಲ್ಲಿ ಅಂತ. ಸೊ ನಾವು K-Martಗೆ ಬಂದಿದ್ದೀವಿ. ಮೀಟ್ ಐಟಮ್ಸ್ ತುಂಬ ಇದೆ ಇಲ್ಲಿ, ಬಟ್ ಏನಂದರೆ ಇಲ್ಲಿ ಜನ ಜಾಸ್ತಿ ಚಿಕನ್, ಮಟನ್ ಆ ಥರ ತಿನ್ನಲ್ಲ, ಜಾಸ್ತಿ ಬೀಫ್ ತಿಂತಾರೆ ಇಲ್ಲಿ. ಸೊ ಬೀಫ್ ಆ್ಯಂಡ್ ಫಿಶ್ ಥಿಂಗ್ಸ್ ಅಲ್ಲೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗೋದೆ ನಿಮಗೆ ಬೀಫು. ಫ್ರೋಝನ್ ಫ್ರೂಟ್ಸ್ ಎಲ್ಲ ತುಂಬ ಜಾಸ್ತಿ ಇದೆ, ಫ್ರೆಶ್ ಫ್ರೂಟ್ಸ್ ಎಲ್ಲ ಸಿಗೋಲ್ಲ ನಿಮಗೆ. ಎಲ್ಲ ಥರ ಸೀಸನಲ್ಲೂ ನಿಮಗೆ ಎಲ್ಲ ಥರ ಫ್ರೂಟ್ಸ್ ಸಿಗುತ್ತೆ ಇಲ್ಲಿ. ಗ್ರೋ ಮಾಡ್ತಾರೆ, ಲೈಕ್ ಬೇಕಾಗಿರೋ ಕಂಡೀಷನ್ಸ್ ಕ್ರಿಯೇಟ್ ಮಾಡಿ ಗ್ರೋ ಮಾಡ್ತಾರೆ ಇಲ್ಲಿ. ಥ್ರೂಔಟ್ ದ ಇಯರ್ ನಿಮಗೆ ಮ್ಯಾಂಗೋ ಸಿಗುತ್ತೆ, ಬಟ್ ಇಂಡಿಯಾದಲ್ಲಿ ಹಂಗಲ್ಲ. ಸೀಸನ್ ಇದ್ದಾಗ ಮಾತ್ರ ಮ್ಯಾಂಗೋ ಸಿಗುತ್ತೆ ನಿಮಗೆ, ಬಟ್ ಇಲ್ಲ ಹಂಗಲ್ಲ, ಎಲ್ಲ ಟೈಮಲ್ಲೂ ನಿಮ್ಗೆ ಮ್ಯಾಂಗೋ ಅವೈಲೇಬಲ್ ಇದ್ದೇ ಇರುತ್ತೆ. ಟಾಯ್ಲೆಟ್ ಪೇಪರ್ ಬೇಕು ಇಲ್ಲಿ, ಮೇಯ್ನ್ ಥಿಂಗ್. ಎಲ್ಲೂ ನೀರು ಸಿಗೋಲ್ಲ ನಿಮಗೆ, ಸ್ಪ್ರೇ ಗನ್ ಆಗಲಿ ಮತ್ತೊಂದಾಗಲಿ ನೋಡೋದಕ್ಕೆ ಸಿಗೋಲ್ಲ ನಿಮಗೆ. ವಾಶ್ರೂಮ್ಸಲ್ಲೆಲ್ಲ ನಿಮಗೆ ಟಾಯ್ಲೆಟ್ ಪೇಪರಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಶವರು, ಟಾಯ್ಲೆಟು, ಲೈಕ್ ಸಿಟ್ಟಿಂಗ್ ಟಾಯ್ಲೆಟು, ಅದು ಬಿಟ್ಟರೆ ಇನ್ನೇನೂ ಇರೋಲ್ಲ. ಸಿಂಕು ಇರುತ್ತೆ, ತುಂಬ ಚಿಕ್ಕ ಇರುತ್ತೆ. ನಾವಿರೋ ಅಕಾಮಿಡೇಷನ್ ಅದು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಾನು. ಸೊ ಟಾಯ್ಲೆಟ್ ಪೇಪರ್ಸ್ಗೆ ಎಷ್ಟಾಗುತ್ತೆ? $7, 7, 6, 4 ಥರ ಇದೆ. ಸೊ ನಾವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಮಿಲ್ಕ್ ಎಲ್ಲ ಸಿಗುತ್ತೆ ನಮಗೆ. ಸೊ ಮಿಲ್ಕ್ ಹೆಂಗೆ ಅಂತಂದರೆ, ಈಗ ನಮ್ಮ ಇದರಲ್ಲಿ ಎಕ್ಸ್ಪೈರಿ ಡೇಟ್ 2 days ಅಂತ ಇಟ್ಟಿರ್ತಾರೆ, 24 hours or 48 hours ಅಂತ. ಈಗ ನಂದಿನಿ ಮತ್ತು ತಿರುಮಲ ಫ್ಯಾಮಿಲಿ ಅಂತೆಲ್ಲ ಸಿಗುತ್ತೆ, ಬಟ್ ಇಲ್ಲಿ ಹಾಗಲ್ಲ. ಇಲ್ಲೇನಂದರೂ ಬಾಟಲ್ಸಲ್ಲಿ ಸಿಗುತ್ತೆ, ಲೈಕ್ ಕ್ಯಾನ್ಸಲ್ಲಿ ಸಿಗುತ್ತೆ. 5 liters, 2 liters, 3 liters ಮತ್ತು ಥರ ಇದು ತೋರಿಸ್ತೀನಿ ನಿಮಗೆ. ಸೊ ಅದು ಹೆಂಗೆ ಅಂದರೆ, ಎಕ್ಸ್ಪೈರಿ ಡೇಟ್ ವಿಲ್ ಬಿ ಅರೌಂಡ್ 1 week or 10 days ಆ ಥರ. ಸೊ ಆ ಹಾಲನ್ನ ನೀವು 1 week ಇಲ್ಲ 10 daysವರೆಗೂ ಯೂಸ್ ಮಾಡ್ತಾ ಇರ್ಬೋದು ನೀವು ಆರಾಮಾಗೆ. ಸೊ ಇಲ್ಲ ಆ ಥರ ಸಿಸ್ಟಮ್ ಇದೆ. ಫ್ರೆಶ್ ಆಗಿರೋದು ಏನೂ ಸಿಗೋಲ್ಲ ನಿಮಗಿಲ್ಲಿ, ಎಲ್ಲ ಬರೀ ಪ್ರೊಸೆಸ್ ಫುಡ್ಡೆ, ಪ್ರಿಸರ್ವೇಟಿವ್ಸು ತುಂಬಿ ಹಾಕಿರ್ತಾರೆ. ಆ ಥರ ಫುಡ್ಸೇ ಸಿಗೋದು ನಿಮಗೆ ಜಾಸ್ತಿ. ಸೊ ನಾವು ಮೀಟ್ ಸೆಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ಈಗ ಎಲ್ಲ ಥರ ಮೀಟು ಇಲ್ಲಿ ಇಟ್ಟಿದ್ದಾರೆ, ಅದು ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು, ಫ್ರೋಝನ್ ಮೀಟ್ಸ್ ಎಲ್ಲ ಕಡೆ ಇದೆ, ಎಲ್ಲ ಥರ ಬೀಫ್. ಇದು ನನ್ನ ಫ್ರೆಂಡ್ ಇದ್ದಾನೆ ನೋಡಿ ಇಲ್ಲಿ, ಅವನಿಗೆ ಆಗ್ತಿಲ್ಲಂತೆ ನೋಡೋದಕ್ಕೆ, ಸ್ಮೆಲ್ಗೆ ಎಲ್ಲ. ಪಿಕಲ್ಸ್ ಇದೆ, ತುಂಬ ವೆರೈಟಿ ಆಗಿರೋ ಫುಡ್ಸ್ ಎಲ್ಲ ಇದೆ. ಲೈಕ್ ನಾವು ನೋಡಿಲ್ದಿರೋ ಅಂಥ ಪ್ಯಾಕೇಜಸ್ ಎಕ್ಸೆಟ್ರಾ ಎಲ್ಲ ಆ ಕಡೆಯಿಂದನೂ ಇಂಪೋರ್ಟ್ ಮಾಡಿರೋಂಥ ಪ್ರಾಡಕ್ಟ್ಸ್, ಲೈಕ್ ಕೊರಿಯಾಯಿಂದ, ಚೈನೀಸ್ ಥಿಂಗ್ಸ್ ಎಲ್ಲ ಥರನೂ ಇದೆ. ಸೋಪ್ ಆಗಲಿ, ಶಾಂಪೂ ಎಲ್ಲ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ಗಳಿದ್ದಾವೆ. ನೀವು ಯಾವಾಗನ ಬಂದಾಗ ಒಂದ್ಸಲ ಯಾವ್ದಾರು ಮಾರ್ಟಿಗೆ ವಿಸಿಟ್ ಕೊಡಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಫುಡ್ಸ್ ಇದೆ, ಯಾವ ಥರ ಫುಡ್ಸ್ ತಿಂತಾರೆ ಜನ ಅಂತೆಲ್ಲ. ಬಿಕಾಸ್ ನಮಗೂ ಸೊ ನೋಡ್ಬೋದು, ಹಿಂದೆನೇ ಇದೆ K-Mart. ಸೊ ಅಲ್ಲಿ ಹೋಗಿ ತೊಗೊಂಬಂದ್ವಿ. ಟೋಟಲಾಗಿ ನಮ್ಗೆ ಬಂದಿದ್ದು $52.33 ಆಯಿತು. ಏನೇನಕ್ಕೆ ಅಂತ ಅಂದರೆ, ಒಂದು ಡಿಶ್ ವಾಷರ್ ಕ್ಲೀನಿಂಗ್ ಲಿಕ್ವಿಡ್ ತೊಗೊಂಡ್ವಿ, ಅದಕ್ಕೊಂದು ಸ್ಕ್ರಬ್ಬು ಮತ್ತು ಬಕೆಟ್ ಬೇಕಾಗಿತ್ತು, ತೊಗೊಂಡಿಲ್ಲ. ಫ್ಲೋರ್ ಮ್ಯಾಟ್ ಒಂದು ತೊಗೊಂಡ್ವಿ. ಆಮೇಲೆ ಟಾಯ್ಲೆಟ್ ಪೇಪರ್ ಒಂದು ತೊಗೊಂಡಿದ್ದೀವಿ, ಬಿಕಾಸ್ ಇಲ್ಲಿ ಟಾಯ್ಲೆಟ್ ಪೇಪರ್ ಯೂಟಿಲೈಸ್ ಆಗೋದು. ಮತ್ತು ನನ್ನ ಫ್ರೆಂಡ್ ಒಬ್ಬ ಅಲೋವೆರಾ ಜೆಲ್ ತೊಗೊಂಡ, ಲೈಕ್ ಫೇಸ್ಗೆ ಚೆನ್ನಾಗಿರುತ್ತೆ, ಕೊರಿಯನ್ ಪ್ರಾಡಕ್ಟ್ಸು ಅಂತ ಅಂದ, ಸ್ಕಿನ್ ಕೇರ್ಗೆ. ಅದೊಂದು ತೊಗೊಂಡಿದ್ದೀವಿ. ಅದು ಬಿಟ್ಟರೆ ನಾನು ತೊಗೊಂಡು ಅಷ್ಟೇ ಅಲ್ಲ, ಕೇಕ್, ತಿನ್ನೋದಕ್ಕೆ ಒಂದು ಕೇಕ್ ಕೂಡ ತೊಗೊಂಡಿದ್ದೀವಿ. ಸೊ ಇಷ್ಟು ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಈಗ ಟೈಮ್ ಬಂದುಬಿಟ್ಟು, ಟೈಮ್ ಎಷ್ಟು? 7:30, 8:30 ಇದೆ ಅನಿಸುತ್ತೆ. 7:30 9 ಗಂಟೆ ಆಗುತ್ತೆ ಕತ್ಲಾಗೋದು. ಸೊ ಅನ್ಸೋದೇ ಇಲ್ಲ, ನೀವೇ ನೋಡ್ಬೋದು ಎಲ್ಲ ಕಡೆ. ಸೊ ನೋಡಿ ಇಷ್ಟು ಬೆಳಕಿರುತ್ತೆ, 8 ಗಂಟೆ ರಾತ್ರಿ ಆದ್ರೂ ಇಲ್ಲಿ. ತುಂಬ ಚಳಿ ಇದೆ ಇವತ್ತು, ಯಾಕೋ ಅಷ್ಟು
ಹಾಟಾಗಿಲ್ಲ ಇಲ್ಲಿ. ಕೂಲ್ ಬ್ರೀಸ್ ಬರ್ತಾ ಇದೆ, ಚಳಿಯಾಗಿದೆ. ಮತ್ತು ಈ ಚಳಿಲೂ ಕೂಡ KT ಮಾರ್ಟಲ್ಲಿ ಭಾಳ AC ಹಾಕಿದ್ರು, ಚೆನ್ನಾಗಿತ್ತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಬಕೆಟ್ಸ್ ಇವತ್ತು ಸಿಗಲಿಲ್ಲ, ಸೊ ನಾಳೆ ನೋಡ್ಕೊಂಬರಬೇಕು. ಇಲ್ಲ ಯಾವುದಾದ್ರೂ ಇಂಡಿಯನ್ ಶಾಪ್ ಇದ್ದರೆ ನೋಡಿ ಆನ್ ದ ವೇ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ.